ಮಕ್ಕಳೇ, ಇವತ್ತು ನಮ್ಮ ಪರಿಸರ ಪಾಠದ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ. ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡಬೇಕಾದಂಥ ಪ್ರಮುಖವಾದಂಥ ಪರಿಕಲ್ಪನೆಗಳು, ಅಂದರೆ ಕಲಿಕಾ ಪರಿಕಲ್ಪನೆಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಒಂದನೇದ್ದು ಪರಿಸರದ ಘಟಕಗಳು. ಅವುಗಳನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಜೈವಿಕ ಅಂದರೆ ಜೀವವನ್ನು ಹೊಂದಿರುವ ಪರಿಸರದ ಘಟಕಗಳು. ಅಜೈವಿಕ ಕೇವಲ ಭೌತ ಸ್ಥಿತಿಯಲ್ಲಿರುವಂತಹ ಜೀವ ಇಲ್ಲದಂತಹ ವಸ್ತುಗಳಿಗೆ ಅಜೈವಿಕ ಪರಿಸರದ ಘಟಕಗಳು ಅಂತ ವರ್ಗೀಕರಣ ಮಾಡುತ್ತೇವೆ. ಹಾಗಾದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಯಾವ ರೀತಿಯ ಸಂಬಂಧ ಇದೆ ಎಂಬುದನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಇಲ್ಲಿ ಪರಿಸರದ ಘಟಕಗಳ ನಡುವೆ ಇರುವಂಥ ಸಂಬಂಧ ಹಾಗೂ ಒಂದು ಜೀವಿಯನ್ನು ಭಕ್ಷಣೆ ಮಾಡಿ ಇನ್ನೊಂದು ಜೀವಿ ಬದುಕುವಂಥ ರೂಪರೇಷೆಯನ್ನು ರೇಖಾತ್ಮಕವಾಗಿ ನಾವು ರಚನೆ ಮಾಡಿದಾಗ ಅವುಗಳನ್ನು ನಾವು ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂತ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗೆಯೇ ಪರಿಸರದ ಆಹಾರ ಜಾಲ ಅಂದರೆ ಫುಡ್ ವೆಬ್, ಅದರ ಬಗ್ಗೆ ಅಧ್ಯಯನ ಮಾಡುವುದು ಹಾಗೂ ಭೂಮಿಯ ರಕ್ಷಣಾ ಹೊದಿಕೆಯ ಹಾಗೆ ಕಾರ್ಯನಿರ್ವಹಣೆ ಮಾಡುವಂತಹ ಓಜೋನ್ ಪದರ, ಅದರ ಬಗ್ಗೆ ಅಧ್ಯಯನ ಮಾಡುವುದು. ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಪರಿಸರದ ಘಟಕಗಳು. ಪರಿಸರದಲ್ಲಿ ಕಂಡುಬರುವಂಥ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಟ್ಟು ಸೇರಿ ನಾವು ಪರಿಸರದ ಘಟಕಗಳು ಅಂತ ಹೆಸರಿಸುತ್ತೇವೆ. ಅವುಗಳನ್ನು ನಾವು ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಜೀವಿಗಳು, ಮಣ್ಣು, ಕಲ್ಲು, ಮರಳು, ಖನಿಜಗಳು, ನೀರು, ಸೂರ್ಯನ ಕಿರಣಗಳು, ಉಷ್ಣ, ಗಾಳಿ, ಮಳೆ ಇತ್ಯಾದಿ ಇವೆಲ್ಲ ಪರಿಸರದ ಘಟಕಗಳೇ ಆಗಿವೆ. ಹಾಗಾದ್ರೆ ಪರಿಸರ ಅಂದರೆ ಏನು ಅನ್ನೋದನ್ನು ನೋಡೋಣ. ನಮ್ಮ ಸುತ್ತಮುತ್ತಲಿರುವಂಥ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಟ್ಟು ಸೇರಿಸಿ ನಾವು ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಎಂದು ನಾವು ಕರೆಯುತ್ತೇವೆ. ನೀರು ಸಹ ಒಂದು ಪರಿಸರದ ಘಟಕ. ಅಷ್ಟೇ ಅಲ್ಲದೆ ಕಲ್ಲು, ಮಣ್ಣು, ಸೂರ್ಯನ ಕಿರಣಗಳು, ಸಸ್ಯ ಸಂಪನ್ಮೂಲಗಳು, ವಿವಿಧ ಪ್ರಾಣಿ ಪ್ರಭೇದಗಳು ಇವೆಲ್ಲವೂ ಪರಿಸರದ ಘಟಕಗಳೇ ಆಗಿವೆ. ನೀರು ಒಂದು ಅಜೈವಿಕ ಘಟಕ ಆಗಿದ್ದರೂ ಸಹ ಇದು ಯಥೇಚ್ಛವಾಗಿ ನಮ್ಮ ಭೂಮಿಯ ಮೇಲೆ ಅಂದರೆ ಭೌಗೋಳಿಕ ಸನ್ನಿವೇಶದಲ್ಲಿ ಸುಮಾರು 73% ನೀರು ಆವರಿಸಿಕೊಂಡಿದೆ. ಆದರೆ ಅದು ಲವಣಯುಕ್ತವಾಗಿದೆ. ಕುಡಿಯಲು ಯೋಗ್ಯವಾಗಿರುವಂಥ ಸಿಹಿ ನೀರಿನ ಆವಾಸಗಳು
ನದಿ, ಝರಿ, ಸರೋವರ, ಕೆರೆ ಇವುಗಳನ್ನೇ ನಾವು ಅವಲಂಬಿಸಿರುವುದರಿಂದ ಇವುಗಳ ಮೂಲಕ ನಾವು ಕೃಷಿ, ಕುಡಿಯಲಿಕ್ಕೆ, ಕೈಗಾರಿಕೆಗೆ ಇದೇ ನೀರನ್ನು ನಾವು ಬಳಕೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನೀರು ಸಹ ಒಂದು ಪರಿಸರದ ಘಟಕದಲ್ಲಿ ಬರುತ್ತದೆ. ನೀರು, ಸಸ್ಯ, ಕಲ್ಲು, ಮಣ್ಣು, ಸೂರ್ಯನ ಕಿರಣಗಳು ಇತ್ಯಾದಿ ಇವೆಲ್ಲ ಪರಿಸರದ ಘಟಕಾಂಶಗಳೇ ಆಗಿವೆ. ಪರಿಸರದ ಘಟಕಗಳ ವಿಂಗಡಣೆ. ಪರಿಸರದ ಘಟಕಗಳನ್ನು ಜೈವಿಕ ಮತ್ತು ಅಜೈವಿಕ ಘಟಕಗಳು ಅಂತ ವಿಂಗಡಣೆ ಮಾಡಲಾಗಿದೆ. ಅವುಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಜೈವಿಕ ಘಟಕಗಳು ಜೀವ ಹೊಂದಿರುವ ವಸ್ತುಗಳಿಗೆ ಜೈವಿಕ ಘಟಕಗಳು ಎನ್ನುವರು. ಉದಾಹರಣೆ ಎಲ್ಲ ಸಸ್ಯಗಳು, ಪ್ರಾಣಿ ಪ್ರಭೇದಗಳು, ಸೂಕ್ಷ್ಮಜೀವಿಗಳು ಇವೆಲ್ಲ ಜೈವಿಕ ಘಟಕಾಂಶಗಳು ಆಗಿವೆ. ಅಜೈವಿಕ ಘಟಕಗಳು ಅಂದರೆ ಭೌತ ವಸ್ತುಗಳು. ಜೀವ ಇಲ್ಲದ ಕೇವಲ ಭೌತ ಸ್ಥಿತಿಯಲ್ಲಿರುವಂಥ ವಸ್ತುಗಳಿಗೆ ಅಜೈವಿಕ ಘಟಕಗಳು ಎನ್ನುವರು. ಉದಾಹರಣೆ ಕಲ್ಲು, ಮಣ್ಣು, ನೀರು, ಗಾಳಿ, ಸೂರ್ಯನ ಕಿರಣ, ಖನಿಜಗಳು, ಮಳೆ, ಉಷ್ಣ ಇತ್ಯಾದಿ ಇವೆಲ್ಲ ಅಜೈವಿಕ ಘಟಕಾಂಶಗಳು ಆಗಿವೆ. ಇವು ಜೈವಿಕ ಮತ್ತು ಅಜೈವಿಕ ಘಟಕಾಂಶಗಳು ಎಲ್ಲವೂ ಪರಿಸರದ ಘಟಕಾಂಶಗಳೇ ಆಗಿವೆ. ಅವುಗಳ ನಡುವೆ ನಿರಂತರವಾದಂಥ ಒಂದು ಸಂಬಂಧ ಇದೆ. ಹೀಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಒಂದು ನಿರಂತರ ಸಂಬಂಧವನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಜೈವಿಕ ಅಂಶಗಳಿಗೆ ಅಜೈವಿಕ ಅಂಶಗಳು, ಅಜೈವಿಕ ಅಂಶಗಳಿಗೆ ಜೈವಿಕ ಅಂಶಗಳ ನಡುವೆ ನಿರಂತರವಾದಂಥ ನಿಕಟವಾದಂಥ ಒಂದು ಸಂಬಂಧ, ಅವಲಂಬನೆ ಇದೆ.
ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ತೋರಿಸುವಂಥ ಚಿತ್ರಗಳು. ಒಂದನೇದ್ದು ಸಸ್ಯ, ಎರಡನೇದ್ದು ರೇಷ್ಮೆ ಹುಳು, ಮೂರನೇದು ಸೂಕ್ಷ್ಮ ಜೀವಿಗಳು, ಇವೆಲ್ಲ ಜೈವಿಕ ಘಟಕಾಂಶ. ನಾಲ್ಕನೇದ್ದು ಗಣಿಗಾರಿಕೆಯ ಮೂಲಕ ಖನಿಜವನ್ನು ಹೊರಗೆ ತೆಗೆಯುವುದು, ಅಂದರೆ ಮಣ್ಣಿನಲ್ಲಿ ಇರುವಂಥ ಖನಿಜಾಂಶ, ಇದು ಅಜೈವಿಕ ಅಂಶ. ವೇಗವಾಗಿ ಬೀಸುವ ಗಾಳಿ, ಮಳೆ, ಇವೆಲ್ಲ ಅಜೈವಿಕ ಅಂಶಗಳು. ಕಲ್ಲು, ಮಣ್ಣು, ಇವು ಸಹ ಅಜೈವಿಕ ಅಂಶಗಳು. ಇವುಗಳನ್ನು ಸೂಚಿಸುವಂಥ ವಿಡಿಯೋ ಮತ್ತು ಚಿತ್ರಗಳು. ಬಯೋಟಿಕ್ ಅಂದರೆ ಜೈವಿಕ ಅಂಶಗಳು, ಅಬಯೋಟಿಕ್ ಅಂದರೆ ಅಜೈವಿಕ ಅಂಶಗಳು. ಇವು ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು, ಅಂದರೆ ಪರಿಸರದ ಫ್ಯಾಕ್ಟರ್ಸ್, ಘಟಕಾಂಶಗಳನ್ನು ತೋರಿಸುವಂಥ ಒಂದು ಚಿತ್ರ. ಅದನ್ನೇ ಅವುಗಳನ್ನು ಚಿತ್ರದ ಆಧಾರದ ಮೇಲೆ ನಾವು ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ನಾವು ಗುರುತಿಸಲು ಸಹಾಯವಾಗಿರುವಂಥ ಒಂದು ಚಿತ್ರಪಟ. ಬಯೋಟಿಕ್ ಅಂದರೆ ಜೈವಿಕ ಅಂಶಗಳು, ಅಬಯೋಟಿಕ್ ಅಂದರೆ ಅಜೈವಿಕ ಅಂಶಗಳು.
ಇವು ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಅಂದರೆ ಪರಿಸರದ ಫ್ಯಾಕ್ಟರ್ಸ್ ಘಟಕಾಂಶಗಳನ್ನು ತೋರಿಸುವಂಥ ಒಂದು ಚಿತ್ರ. ಅದನ್ನೇ ಅವುಗಳನ್ನು ಚಿತ್ರದ ಆಧಾರದ ಮೇಲೆ ನಾವು ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ನಾವು ಗುರುತಿಸಲು ಸಹಾಯವಾಗಿರುವಂಥ ಒಂದು ಚಿತ್ರಪಟ. ಪರಿಸರದ ಘಟಕಾಂಶಗಳನ್ನು ನಾವು ಮತ್ತೆ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಒಂದನೇದು ಉತ್ಪಾದಕಗಳು, ಎರಡನೇದು ಭಕ್ಷಕಗಳು, ಮೂರನೇದು ವಿಘಟಕಗಳು. ಒಂದೊಂದಾಗಿ ನೋಡೋಣ. ಉತ್ಪಾದಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪರಿಸರದ ಘಟಕಾಂಶಗಳು ಇವು ಉತ್ಪಾದಕಗಳು ಆಗಿವೆ. ಇವುಗಳ ಮೂಲಕವೇ ಎಲ್ಲ ಜೀವಿಗಳು, ಪ್ರಾಣಿಗಳು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಎಲ್ಲ ಜೀವಿಗಳು ಆಹಾರಕ್ಕಾಗಿ ಸಸ್ಯಗಳನ್ನೇ ಅವಲಂಬನೆ ಹೊಂದಿವೆ. ಹಾಗಾಗಿ ಎಲ್ಲ ಸಸ್ಯಗಳು ಉತ್ಪಾದಕಗಳಲ್ಲಿ ಬರುತ್ತವೆ. ಎರಡನೇದು ಭಕ್ಷಕಗಳು. ಉತ್ಪಾದಕಗಳು ತಯಾರಿಸಿದ ಆಹಾರವನ್ನು ತಿನ್ನುವ ಜೀವಿಗಳಿಗೆ ಭಕ್ಷಕಗಳು ಎನ್ನುವರು. ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಇವೆಲ್ಲ ಭಕ್ಷಕಗಳಲ್ಲಿ ಬರುವಂಥ ಜೀವಿಗಳು. ವಿಘಟಕಗಳು ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ಅವುಗಳ ದೇಹದಲ್ಲಿನ ಪೋಷಕಾಂಶಗಳನ್ನು ಪರಿಸರಕ್ಕೆ ಪುನರಾವರ್ತನೆ ಮಾಡುವ ಸೂಕ್ಷ್ಮ ಜೀವಿಗಳನ್ನೇ ನಾವು ವಿಘಟಕಗಳು ಎಂದು ಕರೆಯುತ್ತೇವೆ. ಅಂದರೆ ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ಅವುಗಳ ದೇಹದಲ್ಲಿರುವಂಥ ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಪುನರಾವರ್ತನೆ ಆಗಲು ಸಹಾಯಕವಾಗುವಂತೆ ವಿಭಜನೆ ಮಾಡಿ ಪರಿಸರದಲ್ಲಿ ಸೇರುವಂತೆ ಮಾಡುತ್ತವೆ. ಎಲ್ಲ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಮತ್ತು ಶಿಲೀಂಧ್ರಗಳು ವಿಘಟಕ ಜೀವಿಗಳಲ್ಲಿ ಬರುವಂಥ ಪ್ರಮುಖವಾದಂಥ ಅಂಶಗಳು.
ಈ ಒಂದು ವಿಡಿಯೋದಲ್ಲಿ ಶಕ್ತಿಯ ಹರಿವು, ಆಹಾರ ಸರಪಳಿ, ಆಹಾರ ಜಾಲ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಆಹಾರ ಸರಪಳಿಗಳೇ ಪಿರಮಿಡ್ನ ರೂಪರೇಷೆಯನ್ನು ಪಡೆಯುತ್ತವೆ ಎಂಬುದನ್ನು ಹಿಂದಿನ ಸ್ಲೈಡ್ನಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಶಕ್ತಿಯ ಹರಿವು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೇಗೆ ಹರಿಯುತ್ತದೆ, ಚಲಿಸುತ್ತದೆ ಎಂಬುದನ್ನು ನೋಡೋಣ. ಸೂರ್ಯನ ಬೆಳಕಿನ ಕಿರಣವನ್ನೇ ಹಸಿರು ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಬಳಕೆ ಮಾಡಿಕೊಂಡು ಅದನ್ನು ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರು ಮಾಡ್ತವೆ. ಹೀಗೆ ಸೂರ್ಯನ ಬೆಳಕಿನ ಶಕ್ತಿಯನ್ನು, ಅಂದರೆ ಕೇವಲ 1% ಶಕ್ತಿಯನ್ನು ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸಲು ಬಳಕೆ ಮಾಡ್ತವೆ. ಹೀಗೆ ಸಸ್ಯದಲ್ಲಿ ಸಂಶ್ಲೇಷಿತ ಆಹಾರವನ್ನು ಪ್ರೈಮರಿ ಕನ್ಸ್ಯೂಮರ್ಸ್, ಅಂದರೆ ಪ್ರಾಥಮಿಕ ಭಕ್ಷಕಗಳಿಗೆ ವರ್ಗಾವಣೆ ಆಗುತ್ತದೆ, ಅಂದರೆ ಸಸ್ಯಗಳನ್ನು ತಿನ್ನುವುದರ ಮೂಲಕ. ನಂತರ ಪ್ರಾಥಮಿಕ ಭಕ್ಷಕಗಳನ್ನು ತಿಂದು ಬದುಕುವಂಥವು ದ್ವಿತೀಯ ಭಕ್ಷಕಗಳು. ದ್ವಿತೀಯ ಭಕ್ಷಕಗಳನ್ನು ತಿಂದು ಬದುಕುವವು ತೃತೀಯ ಭಕ್ಷಕಗಳು. ತೃತೀಯ ಭಕ್ಷಕಗಳನ್ನು ತಿಂದು ಬದುಕುವಂಥ ಜೀವಿಗಳು ಉನ್ನತ ಮಟ್ಟದ ಭಕ್ಷಕಗಳು ಅಂತ ಸೂಚಿಸುತ್ತೆ. ಹೀಗೆ ಸೂರ್ಯನ ಬೆಳಕಿನ ಕಿರಣದ ಶಕ್ತಿ ಸಸ್ಯಗಳಿಂದ ಪ್ರಾಥಮಿಕ ಭಕ್ಷಕ, ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯ ಭಕ್ಷಕಗಳಿಗೆ ವರ್ಗಾವಣೆ ಹಾಗೂ ತೃತೀಯ ಭಕ್ಷಕ, ಕೊನೆಯದಾಗಿ ಉನ್ನತ ಮಟ್ಟದ ಭಕ್ಷಕಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರತಿ ಪೋಷಣಾ ಸ್ತರಕ್ಕೆ ವರ್ಗಾವಣೆಯಾದಂಥ ಈ ಶಕ್ತಿ ಎದಕ್ಕೆ ಉಪಯೋಗ ಆಗುತ್ತದೆ ಎಂದರೆ ಆ ಪೋಷಣಾ ಸ್ತರದ ಜೀವಿಗಳ ಜೀರ್ಣಕ್ರಿಯೆ ಹಾಗೂ ದೈಹಿಕ ಚಲನೆಯ ಕ್ರಿಯೆಗಳಿಗೆ ಹಾಗೂ ದೇಹದ ಬೆಳವಣಿಗೆ ಹಾಗೂ ದೇಹದ ಅಭಿವೃದ್ಧಿಗಾಗಿ ಬಳಕೆ ಮಾಡಿಕೊಳ್ಳುತ್ತವೆ. ಪ್ರತಿಯೊಂದು ಪೋಷಣಾ ಸ್ತರದ ಜೀವಿಗಳು ಕೇವಲ 10% ಮಾತ್ರ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುತ್ತವೆ. ಹಾಗಾದರೆ ಉಳಿದ ಶಕ್ತಿ ಏನಾಗುತ್ತದೆ ಎಂಬುದನ್ನು ನೋಡೋಣ. ಉಳಿದಂಥ ಶಕ್ತಿ ಪ್ರತಿಶತ 100ರಲ್ಲಿ 10% ಮಾತ್ರ ಪೋಷಣಾ ಸ್ತರದ ಪ್ರತಿಯೊಂದು ಜೀವಿಗಳು ಬಳಕೆ ಮಾಡಿದರೆ ಉಳಿದ ಶಕ್ತಿ ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತವೆ. ಹೀಗೆ ಆಹಾರ ಸರಪಳಿಯ ಮೂಲಕ ಶಕ್ತಿ ವರ್ಗಾವಣೆ ಆಗುತ್ತದೆ. ಮುಂದುವರಿದಂತೆ ಆಹಾರ ಸರಪಳಿ ಹಾಗೂ ಹಲವಾರು ಆಹಾರ ಸರಪಳಿಗಳ ನಡುವೆ ಅಂತರ್ಸಂಬಂಧವನ್ನು ಹೊಂದಿರುತ್ತವೆ. ಅದನ್ನು ನಾವು ಆಹಾರ ಜಾಲ ಅಥವಾ ಫುಡ್ ವೆಬ್ ಅಂತ ಕರಿತೇವೆ. ಹೀಗೆ ಶಕ್ತಿ ಮತ್ತು ಪದಾರ್ಥಗಳು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆ ಆಗುತ್ತಾ ಇರುತ್ತದೆ. ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಎಂದರೇನು ಎನ್ನುವುದನ್ನು ನೋಡೋಣ. ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಗಳ ನಡುವಿನ ಸಂಬಂಧವನ್ನು ರೇಖಾತ್ಮಕವಾಗಿ ನಿರೂಪಿಸುವುದೇ ಆಹಾರ ಸರಪಳಿ ಎನ್ನುವರು. ಕೆಳಗೆ ತೋರಿಸಿದಂಥ ಚಿತ್ರದಲ್ಲಿ ಪ್ರೊಡ್ಯೂಸರ್ ಅಂದರೆ ಸಸ್ಯಗಳು ಆಹಾರವನ್ನು ಉತ್ಪಾದನೆ ಮಾಡುವುದ ಸಸ್ಯಗಳಿಗೆ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೇವೆ. ಈ ಸಸ್ಯಗಳನ್ನೇ ಆಹಾರವಾಗಿ ಸೇವನೆ ಮಾಡುವಂಥ ಜೀವಿಗಳನ್ನು ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಪ್ರಾಥಮಿಕ ಭಕ್ಷಕ. ಪ್ರಾಥಮಿಕ ಭಕ್ಷಕಗಳನ್ನು ತಿಂದು ಬದುಕುವಂಥವು ದ್ವಿತೀಯ ಭಕ್ಷಕ ಅಂದರೆ ಸೆಕೆಂಡರಿ ಕನ್ಸ್ಯೂಮರ್. ದ್ವಿತೀಯ ಭಕ್ಷಕಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ಟರ್ಷರಿ ಕನ್ಸ್ಯೂಮರ್ಸ್ ಅಂದರೆ ತೃತೀಯ ಭಕ್ಷಕ ಎಂದು ಕರೆಯುತ್ತೇವೆ. ಇನ್ನೊಂದು ನಾಲ್ಕನೇ ಅತಿ ಎತ್ತರದಲ್ಲಿರುವಂಥ ಉನ್ನತ ಮಟ್ಟದ ಭಕ್ಷಕ ಅಂತಲೂ ಕರಿತೇವೆ ನಾವು. ಉಲ್ಚರ್, ರಣಹದ್ದು, ಗಿಡಗ ಇವೆಲ್ಲವುಗಳನ್ನು ನಾವು ಉನ್ನತ ಮಟ್ಟದ ಭಕ್ಷಕಗಳು ಎಂದು ಕರೆಯುತ್ತೇವೆ.
ಈ ಫುಡ್ ಚೈನನ್ನು ನಾವು ವೀಕ್ಷಣೆ ಮಾಡಿದಾಗ ಗ್ರಾಸ್ ಅಂದರೆ ಪ್ರೊಡ್ಯೂಸರ್, ಹುಲ್ಲನ್ನು ತಿಂದು ಬದುಕುವಂಥದ್ದು ಗ್ರಾಸ್ ಹಾಪರ್ ಮಿಡತೆಯನ್ನು ತಿಂದು ಬದುಕುವುದು ಬ್ಲೂ ಬರ್ಡ್, ಇದು ದ್ವಿತೀಯ ಭಕ್ಷಕ. ತೃತೀಯ ಭಕ್ಷಕದಲ್ಲಿ ಹಾವು. ನಾಲ್ಕನೇ ಭಕ್ಷಕ ಅಂದರೆ ಉನ್ನತ ಮಟ್ಟದ ಭಕ್ಷಕ ಔಲ್, ಗೂಬೆ. ಹಾಗೆಯೇ ಡಿಕಾಂಪೋಸರ್ಸ್ ಅಂದರೆ ಎಲ್ಲ ಜೀವಿಗಳು ಪ್ರಾಥಮಿಕ, ದ್ವಿತೀಯ, ತೃತೀಯ ಭಕ್ಷಕ, ಸಸ್ಯ ಮತ್ತು ಉನ್ನತ ಮಟ್ಟದ ಭಕ್ಷಕಗಳು ಸತ್ತ ನಂತರ ಡಿಕಾಂಪೋಸರ್ಸ್ ಆಗಿ ಅಂದರೆ ಕೊಳೆತು ಅವುಗಳ ದೇಹದಲ್ಲಿರುವಂಥ ಪೋಷಕಾಂಶಗಳು ಪುನಃ ಸಸ್ಯಗಳಿಗೆ ಮಣ್ಣಿನ ಮೂಲಕ ಒದಗುತ್ತದೆ. ಕೆಲವು ಪರಿಸರದಲ್ಲಿ ಇರುವಂತಹ ಆಹಾರ ಸರಪಳಿಗಳನ್ನು ಈ ಕೆಳಗಿನಂತೆ ಹೆಸರಿಸಲಾಗಿದೆ. ಕಾಡಿನಲ್ಲಿ ಅಂದರೆ ಉನ್ನತ ಮಟ್ಟದ ಸಸ್ಯಗಳು, ಈ ಸಸ್ಯಗಳನ್ನು ತಿಂದು ಬದುಕುವಂಥವು ಜಿಂಕೆ, ಕಡವೆ ಇತ್ಯಾದಿ. ಜಿಂಕೆಗಳನ್ನು ತಿಂದು ಬದುಕುವಂಥವು ಹುಲಿ, ಸಿಂಹ, ಚಿರತೆ. ಹುಲ್ಲುಗಾವಲಿನಲ್ಲಿ ಕಂಡುಬರುವಂತಹ ಒಂದು ಪರಿಸರದ ಆಹಾರ ಸರಪಳಿ. ಸಸ್ಯಗಳನ್ನು ಮಿಡತೆಯನ್ನು ಕಪ್ಪೆಯನ್ನು ಹಾವನ್ನು ಗಿಡಗ ಅಥವಾ ಹದ್ದು. ಹಾಗೆಯೇ ಕೆರೆ ಪರಿಸರದಲ್ಲಿ ಕಂಡುಬರುವಂಥ ಆಹಾರ ಸರಪಳಿ ಜಲಸಸ್ಯವನ್ನು ತಿಂದು ಬದುಕುವಂಥದ್ದು ಚೇಳನ್ನು, ಮೀನನ್ನು ಕೊಕ್ಕರೆ ಅಥವಾ ಪಕ್ಷಿಗಳು. ಇವು ಆಹಾರ ಸರಪಳಿಗಳೇ ಆಗಿವೆ. ಆದರೆ ಪರಿಸರದಲ್ಲಿರುವಂಥ ವಿವಿಧ ಆವಾಸಗಳಲ್ಲಿ ಆಧಾರದ ಮೇಲೆ ಇವುಗಳನ್ನು ವರ್ಗೀಕರಣ ಮಾಡಲಾಗಿದೆ. ಆಹಾರ ಜಾಲ ಅಥವಾ ಫುಡ್ ವೆಬ್ ಎಂದರೇನು ಅನ್ನೋದನ್ನು ನೋಡು. ಹಲವು ಆಹಾರ ಸರಪಳಿಗಳ ನಡುವೆ ಆಂತರಿಕವಾಗಿ ನಿಕಟ ಸಂಬಂಧವನ್ನು ಹೊಂದಿರುತ್ತವೆ. ಹೀಗೆ ವಿವಿಧ ಆಹಾರ ಸರಪಳಿಗಳ ನಡುವಿನ ಆಂತರಿಕ ನಿಕಟ ಸಂಬಂಧವನ್ನು ರೇಖಾತ್ಮಕವಾಗಿ ರಚನೆ ಮಾಡಿದಾಗ ಜಾಲ ರೂಪದ ಒಂದು ರಚನೆಯನ್ನು ನಾವು ಪಡೆಯುತ್ತೇವೆ. ಹೀಗೆ ಪಡೆದ ರಚನೆಗಳಿಗೆ ನಾವು ಆಹಾರ ಜಾಲ ಅಥವಾ ಫುಡ್ ವೆಬ್ ಎಂದು ಹೆಸರಿಸುತ್ತೇವೆ. ಹಾಗಾಗಿ ಈ ಆಹಾರ ಜಾಲಕ್ಕೆ ಒಂದು ಉದಾಹರಣೆಯಾಗಿ ಈ ಚಿತ್ರದಲ್ಲಿ ನಿರೂಪಣೆಯನ್ನು ನೀಡಲಾಗಿದೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನು ತೋರಿಸುವ ರೇಖಾತ್ಮಕ ಚಿತ್ರ. ಸೌರ ಬೆಳಕು ಅಥವಾ ಸೂರ್ಯನ ಬೆಳಕಿನ ಕಿರಣ, ಇವುಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದಕಗಳು ಅಂದರೆ ಸಸ್ಯಗಳು
ಆಹಾರವನ್ನು ತಯಾರು ಮಾಡುತ್ತೆ. ಹೀಗೆ ಉತ್ಪಾದಕಗಳು ತಯಾರಿಸಿದಂಥ ಆಹಾರವನ್ನು ಸಸ್ಯಾಹಾರಿಗಳು ಸಸ್ಯಗಳನ್ನು ತಿಂದು ತಮ್ಮ ದೇಹದ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ. ಸಸ್ಯಾಹಾರಿಗಳ ದೇಹದಲ್ಲಿರುವಂಥ ಪೋಷಕಾಂಶಗಳನ್ನು ಮಾಂಸಾಹಾರಿ ಜೀವಿಗಳು ಸಸ್ಯಾಹಾರಿಗಳನ್ನು ಭಕ್ಷಣೆ ಮಾಡುವುದರ ಮೂಲಕ ದೇಹದ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ. ಹಾಗೆಯೇ ಮಾಂಸಾಹಾರಿಗಳನ್ನು ತಿಂದು ಉನ್ನತ ಮಾಂಸಾಹಾರಿಗಳು ತಮ್ಮ ದೇಹದ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ. ಹೀಗೆ ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣ ಅಂದರೆ ಸೌರ ಬೆಳಕು ಎಲ್ಲ ಪರಿಸರ ವ್ಯವಸ್ಥೆಯಲ್ಲಿರುವಂಥ ಪೋಷಣಾ ಸ್ತರಗಳಿಗೆ ಶಕ್ತಿಯನ್ನು ಒದಗಿಸುವ ಪ್ರಮುಖವಾದಂಥ ಮೂಲ ಕಾರಣ ಸೂರ್ಯನ ಬೆಳಕಿನ ಕಿರಣವೇ ಆಗಿದೆ. ಪರಿಸರದಲ್ಲಿ ಕಂಡುಬರುವಂಥ ಆಹಾರ ಸರಪಳಿಗಳನ್ನು ರೇಖಾತ್ಮಕವಾಗಿ ನಾವು ರಚನೆ ಮಾಡಿದಾಗ ಸರಪಳಿಗಳನ್ನು ನಾವು ಪಡಿತೇವೆ. ಹಾಗಾದರೆ ಅದೇ ಸರಪಳಿಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ರೂಪರೇಷೆಯ ಆಧಾರದ ಮೇಲೆ ರಚನೆ ಮಾಡಿದಾಗ ಅವು ಪಿರಮಿಡ್ಡಿನ ರಚನೆಯನ್ನು ಹೋಲುತ್ತವೆ. ಹಾಗಾಗಿ ಇವುಗಳನ್ನು ನಾವು ಪರಿಸರದ ಪಿರಮಿಡ್ಗಳು ಅಂತ ಕರೀತೇವೆ. ಪರಿಸರದ ಪಿರಮಿಡ್ಗಳನ್ನು ರಚನೆ ಉಂಟು ಮಾಡಲು ಪ್ರಮುಖವಾಗಿರುವಂಥ ಕಾರಣಾಂಶಗಳು ಯಾವಂದರೆ ಆಹಾರದ ಸರಪಳಿಗಳೇ ಆಗಿವೆ. ಹಾಗಾದರೆ ಅವು ಯಾವ್ಯಾವು ಎಂಬುದನ್ನು ಒಂದೊಂದಾಗಿ ನೋಡೋಣ. ಒಂದನೇದ್ದು ಸಂಖ್ಯಾ ಪಿರಮಿಡ್. ಜೀವಿಗಳ ಅಂಕೆ ಸಂಖ್ಯೆಗೆ ಅನುಗುಣವಾಗಿ ತಯಾರಿಸಲ್ಪಟ್ಟ ಪಿರಮಿಡನ್ನು ಸಂಖ್ಯಾ ಪಿರಮಿಡ್ ಎನ್ನುವುದು. ಈಗ ಕೆಳಗೆ 10,000 ಫ್ರೆಶ್ ವಾಟರ್ ಶ್ರಿಂಪ್ ಜೀವಿಗಳು 10,000 ಇವೆ. ಅಂದರೆ ಅವುಗಳ ಸಂಖ್ಯೆಯನ್ನು ಸೂಚಿಸ್ತವೆ. ಇವುಗಳನ್ನು ತಿಂದು ಬದುಕುವಂಥವು ಬ್ಲೀಕ್ ಅಂದರೆ 1,000, ಪರ್ಚ್ 100, 10 ನಾರ್ದರ್ನ್ ಪೈಕ್, 10 ಸ್ಪ್ರೇ. ಇವುಗಳನ್ನು ಆಧಾರದ ಮೇಲೆ ಅಂದರೆ ಅವು ಜೀವಿಗಳು ಇರುವಂತಹ ಅಂಕೆ ಸಂಖ್ಯೆಯ ಆಧಾರದ ಮೇಲೆ ನಾವು ರೂಪರೇಷೆಯ ರೇಖಾತ್ಮಕ ಚಿತ್ರವನ್ನು ಬರೆದಾಗ ಪಿರಮಿಡ್ಡಿನ ರಚನೆಯನ್ನು ಹೋಲುತ್ತವೆ. ಸಂಖ್ಯಾ ಪಿರಮಿಡ್ಗಳನ್ನು ರಚನೆ ಮಾಡಿದಾಗ 2 ರೂಪರೇಷೆಯ ಪಿರಮಿಡ್ಗಳನ್ನು ನಾವು ಪಡಿತೇವೆ. ಒಂದನೇದ್ದು ನೇರ ಪಿರಮಿಡ್ ಅಪ್ ರೈಟ್, ಇನ್ನೊಂದು ಇನ್ವರ್ಟೆಡ್ ಅಂದರೆ ಕೆಳಮುಖವಾಗಿ ಪಡೆದಂಥ ಪಿರಮಿಡ್ ಅಥವಾ ತಲೆ ಕೆಳಗಾದಂಥ ಪಿರಮಿಡ್ ಎಂದು ಹೆಸರಿಸುತ್ತೆ. ಅಪ್ರೈಟ್ ಪಿರಮಿಡ್ನಲ್ಲಿ ನೇರ ಪಿರಮಿಡ್ನಲ್ಲಿ ಪ್ರೊಡ್ಯೂಸರ್ಸ್ ಉತ್ಪಾದಕಗಳ ಸಂಖ್ಯೆ ಹೆಚ್ಚು ಇರುತ್ತದೆ. ಮೇಲಕ್ಕೆ ಹೋದಂತೆಲ್ಲ ಭಕ್ಷಕಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ತಲೆ ಕೆಳಗಾದಂಥ ಪಿರಮಿಡ್ನಲ್ಲಿ ಉತ್ಪಾದಕ ಸಂಖ್ಯೆ ಕಡಿಮೆ ಇರುತ್ತದೆ. ಮೇಲಕ್ಕೆ ಹೋದಂತೆಲ್ಲ ಭಕ್ಷಕಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಜೀವರಾಶಿ ಪಿರಮಿಡ್ ಜೀವಿಗಳ ಜೀವರಾಶಿಗೆ ಅನುಗುಣವಾಗಿ ರಚಿಸಲ್ಪಟ್ಟ ಅಥವಾ ತಯಾರಿಸಲ್ಪಟ್ಟ
ಪಿರಾಮಿಡನ್ನೇ ನಾವು ಜೀವರಾಶಿ ಪಿರಾಮಿಡ್ ಎನ್ನುವರು. ಇಲ್ಲಿ ಜೀವರಾಶಿ ಬಯೋಮಾಸ್, ಬಯೋ ಅಂದರೆ ಜೀವಿ, ಮಾಸ್ ಅಂದರೆ ರಾಶಿ. ಈ ಜೀವಿಗಳ ತೂಕ ಅಥವಾ ರಾಶಿಗೆ ಅನುಗುಣವಾಗಿ ರಚಿಸಲ್ಪಟ್ಟಂಥ ಪಿರಾಮಿಡನ್ನೇ ನಾವು ಜೀವರಾಶಿ ಪಿರಾಮಿಡ್ ಎನ್ನುವರು. ಇಲ್ಲಿ ಉತ್ಪಾದಕಗಳ ರಾಶಿ 1000 kg ಇದ್ದರೆ, ಹರ್ಬಿವೋರ್ಸ್ ಸಸ್ಯಗಳನ್ನು ತಿಂದು ಬದುಕುವಂಥ ಸಸ್ಯಾಹಾರಿಗಳು 100 kg, ಪ್ರೈಮರಿ ಕಾರ್ನಿವೋರಸ್ ಪ್ರಾಥಮಿಕ ಪ್ರಾಣಿ ಭಕ್ಷಕ 10 kg, ಉನ್ನತ ಮಟ್ಟದ ಭಕ್ಷಕದಲ್ಲಿ 1 kg. ಹೀಗೆ ಆ ಬಯೋಮಾಸ್ನ ಆಧಾರದ ಮೇಲೆ ಪಿರಾಮಿಡನ್ನು ರಚನೆ ಉಂಟು ಮಾಡಿದಾಗ ನೇರವಾದಂಥ ಜೀವರಾಶಿ ಪಿರಾಮಿಡನ್ನು ನಾವು ಪಡೆಯುತ್ತೇವೆ. ಶಕ್ತಿ ಪಿರಾಮಿಡ್ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಆಗುವುದರ ಮೇಲೆ ರಚಿಸಿದ ಪಿರಾಮಿಡನ್ನು ಶಕ್ತಿ ಪಿರಾಮಿಡ್ ಎನ್ನುವರು. ಇಲ್ಲಿ ಉತ್ಪಾದಕಗಳು ತಮಗೆ ಬೇಕಾದಂಥ ಶಕ್ತಿಯನ್ನು ಸೂರ್ಯನಿಂದ ಪಡೆದುಕೊಳ್ಳುತ್ತವೆ. ಸೂರ್ಯನಿಂದ ಪಡೆದಂಥ ಸಸ್ಯಗಳು ಆಹಾರವನ್ನು ತಯಾರಿಸಿದ ನಂತರ ಸಸ್ಯದಲ್ಲಿರುವಂತಹ ಶಕ್ತಿ ಸಸ್ಯಾಹಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಸಸ್ಯಾಹಾರಿಗಳಿಂದ ಪ್ರಾಥಮಿಕ ಭಕ್ಷಕ, ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯ ಭಕ್ಷಕ, ದ್ವಿತೀಯ ಭಕ್ಷಕದಿಂದ ತೃತೀಯ ಭಕ್ಷಕಗಳಿಗೆ ವರ್ಗಾವಣೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ವರ್ಗಾವಣೆ ಆಗಬೇಕಾದರೆ ಪ್ರತಿಶತ 100ರಲ್ಲಿ ಕೇವಲ 10% ಶಕ್ತಿ ವರ್ಗಾವಣೆ ಆಗುತ್ತೆ. ಉಳಿದ 90% ಶಕ್ತಿ ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ಹಾಗಾಗಿ ಶಕ್ತಿಯ ಈ ಹರಿವನ್ನು ನಾವು ಪ್ರತಿಶತ 10ರ ನಿಯಮ ಎಂದು ಕರೆಯುತ್ತೇವೆ. ಶಕ್ತಿ ಪಿರಾಮಿಡ್ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಆಗುವುದರ ಮೇಲೆ ರಚಿಸಿದ ಪಿರಾಮಿಡನ್ನು ಶಕ್ತಿ ಪಿರಾಮಿಡ್ ಎನ್ನುವರು. ಇಲ್ಲಿ ಉತ್ಪಾದಕಗಳು ತಮಗೆ ಬೇಕಾದಂಥ ಶಕ್ತಿಯನ್ನು ಸೂರ್ಯನಿಂದ ಪಡೆದುಕೊಳ್ಳುತ್ತವೆ. ಸೂರ್ಯನಿಂದ ಪಡೆದಂಥ ಸಸ್ಯಗಳು ಆಹಾರವನ್ನು ತಯಾರಿಸಿದ ನಂತರ ಸಸ್ಯದಲ್ಲಿರುವಂತಹ ಶಕ್ತಿ ಸಸ್ಯಾಹಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಸಸ್ಯಾಹಾರಿಗಳಿಂದ ಪ್ರಾಥಮಿಕ ಭಕ್ಷಕ, ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯ ಭಕ್ಷಕ, ದ್ವಿತೀಯ ಭಕ್ಷಕದಿಂದ ತೃತೀಯ ಭಕ್ಷಕಗಳಿಗೆ ವರ್ಗಾವಣೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ವರ್ಗಾವಣೆ
ಆಗಬೇಕಾದರೆ ಪ್ರತಿಶತ 100ರಲ್ಲಿ ಕೇವಲ 10% ಶಕ್ತಿ ವರ್ಗಾವಣೆ ಆಗುತ್ತೆ. ಉಳಿದ 90% ಶಕ್ತಿ ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ಹಾಗಾಗಿ ಶಕ್ತಿಯ ಈ ಹರಿವನ್ನು ನಾವು ಪ್ರತಿಶತ 10ರ ನಿಯಮ ಎಂದು ಕರೆಯುತ್ತೇವೆ. ಶಕ್ತಿ ಪಿರಮಿಡ್ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಆಗುವುದರ ಮೇಲೆ ರಚಿಸಿದ ಪಿರಮಿಡನ್ನು ಶಕ್ತಿ ಪಿರಮಿಡ್ ಎನ್ನುವರು. ಇಲ್ಲಿ ಉತ್ಪಾದಕಗಳು ತಮಗೆ ಬೇಕಾದಂಥ ಶಕ್ತಿಯನ್ನು ಸೂರ್ಯನಿಂದ ಪಡೆದುಕೊಳ್ಳುತ್ತವೆ. ಸೂರ್ಯನಿಂದ ಪಡೆದಂಥ ಸಸ್ಯಗಳು ಆಹಾರವನ್ನು ತಯಾರಿಸಿದ ನಂತರ ಸಸ್ಯದಲ್ಲಿರುವಂತಹ ಶಕ್ತಿ ಸಸ್ಯಾಹಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಸಸ್ಯಾಹಾರಿಗಳಿಂದ ಪ್ರಾಥಮಿಕ ಭಕ್ಷಕ, ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯ ಭಕ್ಷಕ, ದ್ವಿತೀಯ ಭಕ್ಷಕದಿಂದ ತೃತೀಯ ಭಕ್ಷಕಗಳಿಗೆ ವರ್ಗಾವಣೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ವರ್ಗಾವಣೆ ಆಗಬೇಕಾದರೆ ಪ್ರತಿಶತ 100ರಲ್ಲಿ ಕೇವಲ 10% ಶಕ್ತಿ ವರ್ಗಾವಣೆ ಆಗುತ್ತೆ. ಉಳಿದ 90% ಶಕ್ತಿ ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ಹಾಗಾಗಿ ಶಕ್ತಿಯ ಈ ಹರಿವನ್ನು ನಾವು ಪ್ರತಿಶತ 10ರ ನಿಯಮ ಎಂದು ಕರೆಯುತ್ತೇವೆ. ನಮ್ಮ ಭೂಮಿ ಸೌರವ್ಯೂಹದಲ್ಲಿ ಅನನ್ಯಕಾಯ ಎಂದು ಕರೆಯುತ್ತೇವೆ. ಏಕೆಂದರೆ ಸೌರವ್ಯೂಹದಲ್ಲಿ ಎಲ್ಲ ಜೀವರಾಶಿಗಳಿಗೆ ಆವಾಸವನ್ನು ಒದಗಿಸುವ ಮತ್ತು ಜೀವಿಗಳ ಉತ್ಪಾದನೆಗೆ ಸಹಕಾರಿಯಾಗುವಂಥ ವಾತಾವರಣವನ್ನು ಹೊಂದಿರುವ ಏಕೈಕ ಗ್ರಹ. ಹಾಗಾಗಿ ನಮ್ಮ ಭೂಮಿಯ ರಕ್ಷಣಾ ಹೊದಿಕೆಯಂತೆ ಕಾರ್ಯನಿರ್ವಹಣೆ ಮಾಡುವಂಥ ಓಜೋನ್ ಪದರ, ಅದರ ಶಿಥಿಲೀಕರಣಕ್ಕೆ ಕಾರಣವಾದಂಥ ಅಂಶಗಳು ಏನು? ಹಾಗಾದರೆ ಶಿಥಿಲೀಕರಣವನ್ನು ನಿಯಂತ್ರಣ ಮಾಡಲು ಬೇಕಾಗಿರುವಂಥ ವೈಜ್ಞಾನಿಕ ಕ್ರಮಗಳು ಯಾವ್ಯಾವು ಎಂಬುದನ್ನು ಈಗ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಮಕ್ಕಳೇ, ಇವತ್ತಿನ ದಿನದಂದು ಓಜೋನ್ ಪದರದ ಶಿಥಿಲೀಕರಣದ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಉಪ ಘಟಕದಲ್ಲಿ ಪ್ರಮುಖವಾಗಿ ಓಜೋನ್ ಪದರ ಶಿಥಿಲೀಕರಣ ಆಗಲಿಕ್ಕೆ ಇರುವಂಥ ಕಾರಣಗಳು ಏನು, ಹಾಗೂ ಈ ಒಂದು ಚಿತ್ರವನ್ನು ನೀವು ಈ ಒಂದು
ಸ್ಲೈಡ್ನಲ್ಲಿ ಚಿತ್ರದಲ್ಲಿ ಓಜೋನ್ ಪದರದಲ್ಲಿ ರಂಧ್ರವಾಗಿ ಛಿದ್ರವಾಗಿರುವುದು. ಛಿದ್ರಗೊಂಡ ಓಜೋನ್ ಪದರ, ಅದನ್ನೇ ನಾವು ಓಜೋನ್ ಹೋಲ್ ಅಂತ ಕರಿತೇವೆ. ಅಂದರೆ ಭೂಮಿಯ ಸುತ್ತಲೂ ವ್ಯಾಪಿಸಿಕೊಂಡಿರ್ತಕ್ಕಂಥ, ಅಂದರೆ ಭೂಮಿಯ ಮೇಲ್ಮೈ ಮೇಲಿಂದ 50ರಿಂದ 60 ಕಿಲೋಮೀಟರ್ ದೂರದಲ್ಲಿ ಓಜೋನ್ ಪದರ ಹಂಚಿಕೆ ಆಗಿದೆ. ಶಿಥಿಲೀಕರಣಕ್ಕೆ ಕಾರಣಗಳು, ಅಂದರೆ ಓಜೋನ್ ಪದರ ಶಿಥಿಲವಾಗಲು ಕಾರಣವಾದ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಒಂದನೇದ್ದು ರೆಫ್ರಿಜರೇಟರ್ಗಳ ಬಳಕೆ, ಏರ್ ಕಂಡೀಷನರ್ಸ್ಗಳ ಬಳಕೆ, ಏರೋಸೋಲ್ನಂಥ ಸ್ಪ್ರೇಯರ್ಗಳನ್ನು ಹೆಚ್ಚು ಬಳಕೆ ಮಾಡುವುದರಿಂದ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ಅವಶ್ಯಕತೆಗಿಂತ ಹೆಚ್ಚು ಶೀತಕಗಳ, ರೆಫ್ರಿಜರೇಟರ್ಗಳ, ಏರ್ ಕಂಡೀಷನರ್ಗಳ ಬಳಕೆಯನ್ನು ಹೆಚ್ಚು ಮಾಡುವುದರಿಂದ ಮತ್ತು ಉಪಯೋಗ ಮಾಡುವುದರಿಂದ CFC ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತವೆ. ಅಷ್ಟೇ ಅಲ್ಲದೆ ಏರೋಸೋಲ್ಗಳನ್ನು ನಾವು ಹೆಚ್ಚಾಗಿ ಸ್ಪ್ರೇಯರ್ಗಳಲ್ಲಿ ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ. ಓಜೋನ್ ಪದರದ ಶಿಥಿಲೀಕರಣದಿಂದ ಆಗುವಂಥ ಪ್ರಮುಖವಾದಂಥ ದುಷ್ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಒಂದನೇದಾಗಿ ಚರ್ಮ ಕ್ಯಾನ್ಸರ್ ಉಂಟಾಗುವುದು, ಕಣ್ಣಿಗೆ ಸಂಬಂಧಿಸಿದ ಕ್ಯಾಟರಾಕ್ಟ್ ತೊಂದರೆ ಉಂಟಾಗುವುದು, ಸಂಭಾವ್ಯ ಹಾನಿಗಳು ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ದುಷ್ಪರಿಣಾಮಗಳು, ಹಾನಿ ಉಂಟಾಗುವುದು ಈ ಓಜೋನ್ ಪದರದ ಶಿಥಿಲೀಕರಣದಿಂದ ಆಗುವಂಥ ಪ್ರಮುಖವಾದಂಥ ದುಷ್ಪರಿಣಾಮಗಳು. ಪದರದ ಶಿಥಿಲೀಕರಣವನ್ನು ನಿಯಂತ್ರಣ ಮಾಡುವಂಥ ವಿಧಾನಗಳು, ಆದಷ್ಟು ಮಟ್ಟಿಗೆ ನಾವು CFC ಅನಿಲ ಬಿಡುಗಡೆ ಮಾಡುವ